ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬೆಂಗಳೂರು ಇವರ ವತಿಯಿಂದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆವಲಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿರೋ ಸಭಾಂಗಣವನ್ನು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಣಿಪಾಲ್ ಅಕಾಡೆಮಿ ಮತ್ತು ಹೈಯರ್ ಎಜುಕೇಷನ್ ಶ್ರೀ ಡಾಕ್ಟರ್ ರಾಘವೇಂದ್ರ ಪ್ರಭುರವರು, ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಬಿಇಒ ಶ್ರೀಮತಿ ಶೈಲಾರವರು ಯಲಹಂಕ, ಬಿಆರ್ಸಿ ಶ್ರೀ ಪ್ರಕಾಶ್ ರವರು ಯಲಹಂಕ, ಶ್ರೀ ಜೈ ರಾಮ್ರವರು, ನಿವೃತ್ತ ರಾಜ್ಯ ಪ್ರಶಸ್ತಿ ಮುಖ್ಯ ಶಿಕ್ಷಕರು ಯಲಹಂಕ, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮರವರು, ಉಪಾಧ್ಯಕ್ಷರಾದ ಶ್ರೀ ಜಿ.ಸಿ. ಮಂಜುನಾಥ್ ರವರು, ಸದಸ್ಯರುಗಳಾದ ಶ್ರೀ ಟಿ. ಮುನಿರೆಡ್ಡಿ ರವರು, ಶ್ರೀ ಎಸ್.ಜಿ. ಪ್ರಶಾಂತ್ ರೆಡ್ಡಿ ರವರು, ಎಸ್.ಟಿ. ನಂಜೇಗೌಡ ರವರು, ಶ್ರೀಮತಿ ಸುಧಾರಾಣಿ, ಶ್ರೀಮತಿ ಚೈತ್ರಾ ಎಚ್.ಆರ್. ಕೆಂಪೇಗೌಡ ರವರು, ಶ್ರೀಮತಿ ಜೀವಿತಾ ಎಸ್. ಮುನಿಕೃಷ್ಣ, ಕೆ. ಶ್ರೀಮತಿ ಶಾಂತಲಾ ರಾಜಣ್ಣ, ಎಸ್.ಎನ್. ಶ್ರೀಮತಿ ಪದ್ಮಶ್ರೀ ನಾಗರಾಜ್ ರೆಡ್ಡಿ ಆರ್, ಶ್ರೀ ಬಾಬು ಕೆ, ಶ್ರೀ ಮಲ್ಲೇಶ್ ಸಿ, ಶ್ರೀಮತಿ ಭಾಗ್ಯಲಕ್ಷ್ಮಿ ಕೆ.ಆರ್., ಶ್ರೀಮತಿ ವೀಣಾ ಆರ್, ಶ್ರೀಮತಿ ಶೋಭಾ, ಶ್ರೀ ಮುನಿಯಪ್ಪ ಆರ್, ಶ್ರೀ ರವಿಚಂದ್ರ, ಶ್ರೀ ಹೇಮಂತ್ ಕುಮಾರ್ ಡಿ, ಶ್ರೀಮತಿ ಸುನಂದಾ ಬಿಎನ್, ಶ್ರೀ ಹರೀಶ್ ಎನ್, ಶ್ರೀಮತಿ ಶೋಭಾ ಗೋಪಾಲ್, ಶ್ರೀಮತಿ ಮುನಿರತ್ನಮ್ಮ ಮತ್ತು ಪಿಡಿಒ ಶ್ರೀ ದಾಮೋದರರವರು, ಕಾರ್ಯದರ್ಶಿ ಶ್ರೀ ಕುಮಾರಸ್ವಾಮಿ ಪಿರವರು ಹಾಗೂ ಆವಲಹಳ್ಳಿ ಗ್ರಾಮದ ಹಿರಿಯ ಮುಖಂಡರು, ಹಿರಿಯ ನಾಗರಿಕರು, ಆವಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಬಿಲ್ಡಿಂಗ್ಗಳನ್ನು ಕೂಡ ಉತ್ತಮವಾಗಿ ಕಟ್ಕೊಡುವಂತ ಕೆಲಸನ ಮಾಡ್ತಾ ಇದ್ದೀವಿ. ಕಳೆದ ಸರಿ ನಮ್ಮ ಸರ್ಕಾರ ಇದ್ದಾಗ ವಿವೇಕ ಯೋಜನೆ ಅಡಿಯಲ್ಲಿ ಎಲ್ಲೆಲ್ಲಿ ಸ್ಕೂಲ್ ಅವಶ್ಯಕತೆ ಇದೆಯಲ್ಲ 2, 3, 1 ಈ ತರ ಕಟ್ಟಡಗಳನ್ನು ಕೂಡ ಕಟ್ಕೊಡುವಂತ ಕೆಲಸವನ್ನು ಮಾಡಿದ್ವಿ. ನೋಡಿ, ಮಕ್ಕಳು ಇವರು ಸರ್ಕಾರಿ ಶಾಲೆ ಮಕ್ಕಳ ತರ ನೋಡೋದೇ ಇಲ್ಲ, ಪ್ರೈವೇಟ್ ಸ್ಕೂಲ್ ಮಕ್ಕಳ ತರ ಅವ್ರಿಗಿನ ಸೆಟ್ ಹೊಡೆಯೋ ರೀತಿಯಲ್ಲಿ ನಮ್ಮ ಮಕ್ಕಳವ್ರೆ, ಒಳ್ಳೆ ಟೀಚರ್ಸ್ ಅವರೇ. ಇವತ್ತು ನಮ್ಮ ಹೊಸ BO ಅವರು ಕೂಡ ಇವತ್ತು ನಮ್ಮ ಕ್ಷೇತ್ರದವರೇ, ಅವ್ರ ಯಜಮಾನರು ಕೂಡ ನನ್ನ ಮುಖಂಡರು, ಇವತ್ತು ಅವರು ಬಂದಿದ್ದಾರೆ. ನಮ್ಮ ಮಣಿಪಾಲ್ ಸಂಸ್ಥೆಯಿಂದ ಕೂಡ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಎಲ್ಲ ಅಧ್ಯಕ್ಷರಾಗಿ ಎಲ್ಲ ತರ ಸದಸ್ಯರು ಕೂಡ ತಾವಿದ್ದೀರಿ. ಕಾರ್ಯಕ್ರಮವನ್ನು ದಯವಿಟ್ಟು ತಾವು ಮುಂದುವರಿಸಬೇಕು. ಒಂದು ಮೊನ್ನೆ ನಮ್ಮ ಯಲಹಂಕ ಡಿಗ್ರಿ ಕಾಲೇಜ್ ಕರ್ನಾಟಕದಲ್ಲಿ ಕೆಲವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡವ್ರೆ, ಏಡೆಡ್ ಮತ್ತು ಸರ್ಕಾರಿ ಶಾಲೆಗಳನ್ನು. ಅದರಲ್ಲಿ ಬೆಂಗಳೂರು ಡಿವಿಷನ್ಗೆ ನಮ್ಮ ಯಲಹಂಕ ಡಿಗ್ರಿ ಕಾಲೇಜನ್ನು ಮಾಡೆಲ್ ಕಾಲೇಜ್ ಅಂತೇಳಿ ಸೆಲೆಕ್ಟ್ ಮಾಡವ್ರೆ. ಆಮೇಲೆ ಸರ್ಕಾರ ಮಾಡೆಲ್ ಕಾಲೇಜ್, ಅದರಿಂದ ನಮಗೇನು ಅಂದರೆ ಹೆಚ್ಚುವರಿ ಅನುದಾನ ಡೆವಲಪ್ಮೆಂಟ್ ಬರ್ತದೆ, 20 ಕೋಟಿ ಬರ್ತದೆ ಅಂತ ಹೇಳಿದ್ರು. 20 ಕೋಟಿ ಬಂದರೆ ಕಾಲೇಜಲ್ಲಿ ಇನ್ನೂ ಆಧುನಿಕವಾಗಿ ಮಾಡ್ತಕ್ಕಂಥದ್ದು. ಈ ಥರ ಬೇರೆ ಬೇರೆ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಕೂಡ ಪ್ರಶಸ್ತಿಗಳನ್ನು ಪಡೆಯುವಂಥದ್ದು, ಉತ್ತಮವಾದಂಥ ವಾತಾವರಣ ಇಡುವಂಥದ್ದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇವೆಲ್ಲ ಕೂಡ ಇವತ್ತಿಲ್ಲಿ ಈ ಶಾಲೆಗೆ ಓದಂಥವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗವ್ರೆ, ಮೆಂಬರ್ಗಳಾಗವ್ರೆ, ವ್ಯಾಪಾರಸ್ಥರಾಗವ್ರೆ, ಡಾಕ್ಟರ್ಗಳಾಗವ್ರೆ. ನಮ್ಮ ಈ ಶಾಲೆಯಲ್ಲಿ ಆವಲಹಳ್ಳಿ ಶಾಲೆಯಲ್ಲಿ ಓದಂಥವ್ರು ಕೂಡ ನಾವು ಯಾವುದೇ ಶಾಲೆ ಓದಿದಾಗ ನಾವು ದೊಡ್ಡವರಾದಾಗ ಈ ಶಾಲೆಗೆ ಏನಾದರೂ ಕೊಡೋದು ಮರೆಯಕ್ಕೆ ಹೋಗಬಾರ್ದು. ಒಂದು ಚೇರ್ ಕೊಡಿಸ್ತಿರೋ, ಟೇಬಲ್ ಕೊಡಿಸ್ತಿರೋ, ವಾಚ್ ಕೊಡಿಸ್ತಿರೋ, ಯಾಕಂದರೆ ಇದು ನಮ್ಮ ವಿದ್ಯೆ ಕಲಿಸಿದಂಥ ಜಾಗ ಇದೆ. ಈಗ ನಮ್ಮಲ್ಲಿ ಒಂದು 2 ಕಾಸಿದ್ದಾಗ ಒಂದು ಸ್ವಲ್ಪವನ್ನಾದರೂ ಕೂಡ ನಮ್ಮ ಈ ಶಾಲೆಗಳಿಗೆ ಕೊಟ್ಟರೆ ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ತದೆ ಅಂತೇಳಿ ಮಣಿಪಾಲ್ ಸಂಸ್ಥೆಯ ಎಲ್ಲ ಈ ನಮಗೆ ಕೊಟ್ಟಿರ್ತಕ್ಕಂಥ ಆ ಶಾಲೆ, ಆ ಒಂದು ಸಮೂಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಆಡಳಿತವರ್ಗದವ್ರಿಗೂ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಈಗ ಶಾಸಕರಿಗೆ ಸನ್ಮಾನ. ಟಿ ಶರ್ಟ್ಸ್ ಅಂದರೆ ಇದೆಲ್ಲ ನನಗನ್ಸತ್ತೆ ನಮ್ಮ ಮುಖ್ಯ ಶಿಕ್ಷಕರು ಮತ್ತು SDMC ಅವರು ಮತ್ತು ಗ್ರಾಮಸ್ಥರು, ಮಾನ್ಯ ಮುಖಂಡರುಗಳ ನೇತೃತ್ವದಲ್ಲಿ ಇಂಥ ಎಲ್ಲ ಫೆಸಿಲಿಟೀಸನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತೇಳಿ. ಸೊ ಈ ಶಾಲೆಯ ಸಂಪೂರ್ಣ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತೂ ಪರೀಕ್ಷಾ ಕಾರ್ಯದಲ್ಲಿ ಇವತ್ತು ತಮಗೆ ಗೊತ್ತಿದೆ, ಎಕ್ಸಾಮ್ 3 ಸ್ಟಾರ್ಟ್ ಆಗಿದೆ ಇವತ್ತಿಂದ. ನಮ್ಮ ಯಲಹಂಕದಲ್ಲಿ ಕೂಡ 6 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಬೆಳಿಗ್ಗೆ ನಾವು 6 ಗಂಟೆಯಿಂದ ಪರೀಕ್ಷಾ ಕಾರ್ಯದಲ್ಲಿ ಇದ್ರು. ಇದು ಪ್ರಥಮ ಸಭೆ ನಾನು ತಪ್ಪಿಸ್ಕೊಳ್ಬಾರ್ದು, ಯಾಕಂದರೆ ದಾನಿಗಳನ್ನು ನಮ್ಮ ಹತ್ರ ನಾವು ಕರ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತಿಲ್ಲಿ ಅಟೆಂಡ್ ಮಾಡಿದ್ದೇನೆ. ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ತುರಾತುರಿಯಲ್ಲಿ ನಮ್ಮ ಕೇಶವಮೂರ್ತಿ ಸರ್ ಹೇಳಿದರು ಚೈತನ್ಯದ ಚಿಲುಮೆ, ಅಫ್ಕೋರ್ಸ್ ಒಪ್ಕೊಳ್ತೀನಿ. ಯಾಕೆ ಅಂದರೆ ಸರ್ ಅವರು ಡಿಗ್ರಿ ಕಾಲೇಜ್ ಬಗ್ಗೆ ಮಾತಾಡಿದರು ಈ ಸಮಾರಂಭದಲ್ಲಿ. ಸೊ ಮಾನ್ಯ ಶಾಸಕರು ಮುಂದೆ ಉತ್ತರ ವಲಯ 4
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ನಮ್ಮ ಎಲ್ಲ ಶಿಕ್ಷಕರ ತಂಡವನ್ನು ಅಭಿನಂದಿಸುವ ಮಟ್ಟದಲ್ಲಿ ಈ ಉತ್ತರ ವಲಯ 4 ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಂಗೊಳಿಸುವ ರೀತಿಯಲ್ಲಿ ನಮ್ಮ ಶಾಲೆಯ ಎಲ್ಲ ಸೌಕರ್ಯಗಳನ್ನು ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರು ಇಲ್ಲಿ ಸಾಕಷ್ಟು ನನ್ನ ಕ್ಷೇತ್ರಕ್ಕೆ ಬರುವಂಥ ಎಲ್ಲರ ಸಹಕಾರ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಹೋಗ್ತೇನೆ. ಅದೆಲ್ಲದಕ್ಕೂ ತಮ್ಮೆಲ್ಲರ ಸಹಕಾರ ನನ್ನ ಜೊತೆ ಇರಲಿ ಅಂತ ನಾನು ತಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ಸ್ಪೆಷಲ್ ಆಗಿ ಮೇಡಮ್ CEO ಮೇಡಮ್ ಅವ್ರು ಒಂದು ಮಾತು ಹೇಳಿದರು, ಅದನ್ನು ಕೋಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಏನು ಇಲ್ಲಿಂದ ಪಡೆದಿರ್ತೇವೆ ಅದನ್ನು ನಾವು ಸಮಾಜಕ್ಕೆ ವಾಪಸ್ ಕೊಡೋದ್ರಲ್ಲಿ ಇರುವ ತೃಪ್ತಿ ಬೇರೆ ಎಲ್ಲೂ ಇಲ್ಲ ಅಂತ. ಥ್ಯಾಂಕ್ ಯು ಮೇಡಮ್. ವಾಟ್ ವಿ ಹ್ಯಾವ್ ಟೇಕನ್ ಫ್ರಮ್ ದ ಸೊಸೈಟಿ ವಿ ಹ್ಯಾವ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಈ ಒಂದು ಮನೋಭಾವ ಇರೋರು ಮಾತ್ರ ಇಂತಹ ಸಮಾಜ ಸೇವೆಯಲ್ಲಿ ನಾವು ಮುಖಂಡರಿಂದ ಹಿಡಿದು ನೋಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಮನೋಭಾವ ನಮ್ಮ ಎಲ್ಲ ಶಾಲೆಗಳಿಗೂ ಮುಂದೆ ಒಂದು ದಿನ ನಮಗೆ ಸಿಗಲಿ. ಎಲ್ಲ ಶಾಲೆಗಳಿಗೂ ಕೂಡ ಮಣಿಪಾಲ್ ಯೂನಿವರ್ಸಿಟಿ ಬಗ್ಗೆ ಸಹಕಾರ ತಗೊಂಡಿದ್ದೇವೆ. ನಾವು ನಮ್ಮ ಒಂದು ಸಾಮಾಜಿಕ ಕಳಕಳಿಯ ಒಂದು ಇದು CSR ಆ್ಯಕ್ಟಿವಿಟಿ ಅದರ ಒಂದು ಭಾಗವಾಗಿ ನಾವು ಕಳೆದ ಒಂದು 2-3 ವರ್ಷಗಳಿಂದ ನಾವು ಈಗ ನಮ್ಮ ಕ್ಯಾಂಪಸ್ ಈಗ 2022 ಇಲ್ಲಿ ಸ್ಟಾರ್ಟ್ ಆಯಿತು. ಅಂದಿನಿಂದ ನಾವು ಈ ಸುತ್ತಮುತ್ತಲಿನ ಎಲ್ಲ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲಿ ಎಲ್ಲ ನಿಮ್ಮ ಫೆಸಿಲಿಟಿ ಇಲ್ಲ, ಸೊ ಅಂಥ ಫೆಸಿಲಿಟಿಯನ್ನು ಅಂಥ ಶಾಲೆಗಳನ್ನು ನಾವೊಂದು ಗುರುತಿಸಿ ಐಡೆಂಟಿಫೈ ಮಾಡಿ, ಸೊ ಅಲ್ಲಿ ಆಲ್ಮೋಸ್ಟ್ ಈಗ ಒಂದು 15-20 ಸ್ಕೂಲ್ಗಳಿಗೆ ನಾವು ಆಲ್ರೆಡಿ ಫರ್ನಿಚರ್ ಕೊಟ್ಟಿದ್ದೇವೆ, ಟಾಯ್ಲೆಟ್ ಬ್ಲಾಕ್ ಕಟ್ಟಿಸಿಕೊಟ್ಟಿದ್ದೇವೆ. ಸೊ ಇಂದಿನ ದಿನ ನಾವು ಈ ಅವಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಮಲ್ಟಿಪರ್ಪಸ್ ಹಾಲ್ ಸರಿಸುಮಾರು ಒಂದು 15 ಲಕ್ಷ ರೂಪಾಯಿ ವೆಚ್ಚದಿಂದ ಒಂದು ಶೌಚಾಲಯ ನಮ್ಮ ಹುಡುಗರಿಗೂ ಹಾಗೆ ನಮ್ಮ ಇನ್ನೂ ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಒಂದು 3-4 ಸ್ಕೂಲ್ಗಳಿಗೆ ರೀಸೆಂಟ್ಲಿ ಫರ್ನಿಚರ್ ಮಾಡಿಕೊಟ್ಟಿದ್ದು. ಇನ್ನೊಂದು BO ಸ್ಕೂಲಲ್ಲಿ ಯಲಹಂಕ ಅಲ್ಲಿ ಟಾಯ್ಲೆಟ್ ಬ್ಲಾಕ್ ಒಂದು ಕಟ್ಟಿಕೊಟ್ಟಿದ್ದು. ಸೊ ಇದೆಲ್ಲ ಪ್ರತಿ ವರ್ಷ ನಾವೊಂದು 3 ಕ್ಯಾಟಗರಿ, ಅದೇ ಒಂದು ಶೈಕ್ಷಣಿಕ, ಒಂದು ಹೆಲ್ತ್, ಮೆಡಿಕಲ್ ಮತ್ತೊಂದು ಸ್ಕಿಲ್ ಡೆವಲಪ್ಮೆಂಟ್, ಈ ಒಂದು 3 ಪ್ರೋಗ್ರಾಮ್ಗಳಿಗೆ ನಾವೊಂದು ಐಡೆಂಟಿಫೈ ಮಾಡಿ ಯಾವುದು ಪ್ರಯಾರಿಟಿ ಅಂತೇಳಿ ನೋಡಿ ಆ ಪ್ರಯಾರಿಟಿ ವೈಸ್ ಒಂದು ಫಂಡ್ ರಿಸರ್ವ್ ಮಾಡಿ ಕೆಲಸ ಮಾಡ್ತಾಯಿದ್ದೇವೆ. ಏನು ಉದ್ದೇಶದಿಂದ ಈ ಥರದ್ದೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಸಮಾಜ? ಮೇನ್ಲಿ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದೇವೆ. ನಮ್ಮ ಮಣಿಪಾಲ್ ಅಕಾಡೆಮಿ ಮೇನ್ಲಿ ಶೈಕ್ಷಣಿಕ ಮತ್ತು ನಮ್ಮ ಮೆಡಿಕಲ್ ಈ ಒಂದು ನಾವು ವಿಭಾಗದಲ್ಲೇ ಇದ್ದೇವೆ. ಸೊ ನಮ್ಮ ಒಂದು ಉದ್ದೇಶ ಏನಂತ ಹೇಳಿದರೆ ಈ ಒಂದು ಶೈಕ್ಷಣಿಕ ಕ್ಷೇತ್ರ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಮಕ್ಕಳು ಉತ್ತಮವಾಗಿ ಬೆಳಿಬೇಕು. ಸೊ ಯಾರಿಗೆಲ್ಲ ಒಂದು ಫೆಸಿಲಿಟಿಯಿಂದ ಡಿಪ್ರೈವ್ ಆಗಿದೆ, ಸೊ ಅವರಿಗೆ ಫೆಸಿಲಿಟಿ ಸಿಗಬೇಕಂತೇಳಿ ಒಂದು ನಮ್ಮ ಉದ್ದೇಶ. ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ತಮ್ಮ ಹೆಸರು? ಡಾಕ್ಟರ್ ರಾಘವೇಂದ್ರ ಪ್ರಭು, ಅಡಿಷನಲ್ ರಿಜಿಸ್ಟ್ರಾರ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಬೆಂಗಳೂರು ಕ್ಯಾಂಪಸ್. ಥ್ಯಾಂಕ್ ಯು. ಇಂದು ನಮ್ಮ ಗ್ರಾಮವಾದ ಅವಲಹಳ್ಳಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ಮಣಿಪಾಲ್ ಯೂನಿವರ್ಸಿಟಿಯವರಿಂದ ಒಂದು ಬಿಸಿ ಊಟದ ಭವನ, ಅಂದರೆ ಮಲ್ಟಿಪರ್ಪಸ್ ಭವನ, ಯಾವುದೇ ಕಾರ್ಯಕ್ರಮಗಳಿಗೆ ಮತ್ತು ಬಿಸಿ ಊಟಕ್ಕೆ ಎಲ್ಲ ಬಳಸ್ಕೊಳ್ಳುವಂಥ ಒಂದು ಭವನವನ್ನು ನಮ್ಮ ಶಾಸಕರ ಮಾರ್ಗದರ್ಶನದಂತೆ ನಿರ್ಮಿಸಿಕೊಟ್ಟಿರುತ್ತಾರೆ. ಆ ಭವನದ ಉದ್ಘಾಟನೆಗೆ ಇಂದು ನಮ್ಮ ಮಾನ್ಯ ಶಾಸಕರಾದಂಥ SR ವಿಶ್ವನಾಥ್ ಸರ್ ಅವರು ಬಂದು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಊರಿನ ಮುಖಂಡರುಗಳ ನೇತೃತ್ವದಲ್ಲಿ ಇಂದು ಇದು ಉದ್ಘಾಟನೆ ಆಗಿರುತ್ತದೆ. ಈ ಭವನವನ್ನು ನಿರ್ಮಿಸಿಕೊಟ್ಟಂಥ ಮಣಿಪಾಲ್ ಯೂನಿವರ್ಸಿಟಿನವರಿಗೆ ನಾವು ಅವಲಹಳ್ಳಿ ಗ್ರಾಮಸ್ಥರು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಶಾಲೆಗಳಿಗೂ ಸಹ ಪೀಠೋಪಕರಣಗಳನ್ನು ಇಂದು ಇಲ್ಲಿ ವಿತರಣೆ ಮಾಡಲಾಯಿತು. ಮತ್ತು ನಮ್ಮ ಶಾಲೆಗೆ ಸರಿಯಾದಂಥ ಶೌಚಾಲಯದ ವ್ಯವಸ್ಥೆ ಕಡಿಮೆ ಇತ್ತು, ಆ ಶೌಚಾಲಯವನ್ನು ಸಹ ನಿರ್ಮಿಸಿಕೊಟ್ಟಿರುತ್ತಾರೆ. ಆ ಮಣಿಪಾಲ್ CEO ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಣಿಪಾಲ್ ಸೆಂಟ್ರಿಂದ ಬಿಸಿ ಊಟ ಭವನ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದ ನಮ್ಮ MLA ಅವ್ರಿಗೂ ಮತ್ತು ಎಲ್ಲ ನಮ್ಮ ಅವಲಹಳ್ಳಿಯ ಗ್ರಾಮಸ್ಥರು ಧನ್ಯವಾದ ಸರ್. ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಶಾಲೆ ಒಂದು ನಮ್ಮ ಕಿರಿಯ ಪ್ರಾಥಮಿಕ ಪಾಠಶಾಲೆಯಾಗಿದೆ. ಈ ಒಂದು ಮಟ್ಟಕ್ಕೆ ಬೆಳೆದರೆ ಇವತ್ತು ಈ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ಥರ ಶಾಲೆಗಳು ನಡೀತಾ ಇರೋದು ಬಹಳ ಕಡಿಮೆ ಆಗಿದೆ. ಇಂಥ ಒಂದು ಸರ್ಕಾರಿ ಶಾಲೆ ನಡೀತಾ ಇರೋದು ನಮಗೂ ಭಾಳ ಹೆಮ್ಮೆ. ಹಾಗಾಗಿ ಈ ಒಂದು ಸಂಸ್ಥೆಗೆ ನಾವು ಭಾಳ ಧನ್ಯವಾದಗಳನ್ನ ಅರ್ಪಿಸಿ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಏನು ಬೇಕು ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ.
ಅದೇ ರೀತಿ ದಾನಿಗಳೆಲ್ಲ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ.